ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಇವತ್ತಿನ ಹೊಸ ರೆಸಿಪಿ ಟೊಮೆಟೊಕಾಯಿಯ ಚಟ್ನಿ, ರಾ ಟೊಮೆಟೊ ಚಟ್ನಿ. ನೋಡಿ, ಇದಕ್ಕೆ ಏನು ಬೇಕು ಸಾಮಗ್ರಿಗಳನ್ನ ಒಂದ್ಸರಿ ನೋಡ್ಕೊಂಬಿಡ್ರಿ. ಬಹಳಷ್ಟು ಕಡಿಮೆ ಸಾಮಗ್ರಿಗಳು ಬೇಕು. ಬೆಳ್ಳುಳ್ಳಿ ಬೇಕು, ಒಂದು ಸ್ವಲ್ಪ ಉಪ್ಪು, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ಆದರೆ ಸಾಕು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಕಾಯಿ. ಈಗ ನೋಡಿರಿ, ಒಂದು ಬಾಣಲಿಯನ್ನು ಇಟ್ಕೊಂಡು ಸ್ಟವನ್ನು ಆನ್ ಮಾಡ್ಕೋಬೇಕು. ಈಗ ನಾವು ಏನು ಸಣ್ಣದಾಗಿ ಇಟ್ಕೊಂಡಿದ್ವಿ ಅಲ್ಲ, ಆ ಟೊಮೆಟೊನ ಸ್ವಲ್ಪ ಹುರ್ಕೋಬೇಕು. ಅದಕ್ಕೆ ಈ ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ನೀವು ಎಷ್ಟು ಟೊಮೆಟೊ ತೊಗೊತೀರೋ ಅಷ್ಟು ಅದನ್ನು ನೋಡ್ಕೊಂಬಿಟ್ಟು ಎಣ್ಣೆನ ಹಾಕ್ಕೊಳ್ರಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಹೆಚ್ಚಿದಾಗ ರಸ ಬಂದಿರತ್ತೆ, ಆ ಕಾಯಿಯನ್ನು ಹೆಚ್ಚಿದಾಗ ಆ ರಸವನ್ನು ಹಾಕ್ಕೊಳೋದು ಬೇಡ. ಬರೀ ಕಾಯಿ ಅಂಥದ್ದು ಮಾತ್ರ ಹಾಕ್ಕೊಂಡ್ರೆ ಸಾಕು. ರಸನ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಹೊತ್ತು ಬೇಕಾಗತ್ತೆ ಅದು ಬೇಯೋದಕ್ಕೆ. ಅದಕ್ಕೆ ಬರೀ ಕಾಯನ್ನು ಹಾಕ್ಕೊಳ್ಳೋಣಂತೆ. ನೋಡಿರಿ, ಈಗ ಇಲ್ಲಿ ರಸ ಅಂಥದ್ದು ಉಳಿದಿದೆ, ಅದನ್ನು ಹಾಗೆ ಎತ್ತಿಟ್ಕೋತೀನಿ. ಅದನ್ನು ನಾನು ಸೇರ್ಸೋಕ್ಕೆ ಹೋಗಲ್ಲ. ಈಗ ಇದನ್ನೇನು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಟೊಮೆಟೊ ಕಾಯಿನ, ಇದು ಮೆತ್ತಗಾಗಬೇಕು. ಇದು ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಬೆಂದಿದ್ದು ಹೇಗೆ ಅಂದರೆ, ಈ ಹಸಿರು ಇರೋದು ಕಲರ್ ಚೇಂಜ್ ಆಗುತ್ತೆ. ನೋಡಿರಿ, ಈಗ ನಮ್ಮದು ಇದು ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ಇವಾಗ ಗೊತ್ತಾಗತ್ತೆ ನಮಗೆ ಇದು ಆಗಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು. ಇದು ಈಗ ನಾವೇನು ಇಟ್ಕೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಪ್ರತಿಯೊಂದು ಸಾಮಗ್ರಿನ ಇದಕ್ಕೆ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇದು ಟೊಮೆಟೊ ನೀವು ಫುಲ್ ಬೆಂದಾದಮೇಲೆ ಹಾಕ್ಕೋಬೇಕು. ಜಾಸ್ತಿ ಫ್ರೈ ಇದೆಲ್ಲ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ. ಬೇಕಿದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ರಿ, ಅಂದರೆ ತಡಿಯತ್ತೆ ಒಂದು ಸ್ವಲ್ಪ ಅಷ್ಟೇ, ಚೆನ್ನಾಗಿರತ್ತೆ. ಕೊತ್ತಂಬರಿ ಸೊಪ್ಪು ಇದನ್ನು ಕೊನೆಯಲ್ಲೇ ಹಾಕ್ಕೊಂಬಿಡ್ಬೇಕು. ಯಾಕಂತಂದರೆ ನಾವು ಬಿಸಿ ಜಾಸ್ತಿ ಇದ್ದಾಗನೇ ಹಾಕ್ಕೊಂಬಿಟ್ರೆ ಅದೊಂಥರ ಬೆಂದೋದಂಗಾಗಿ ಚೆನ್ನಾಗಿರಲ್ಲ, ಒಂಥರ ಕೆಟ್ಟೋದೇ ಸ್ಮೆಲ್ ಬರುತ್ತೆ ನಾವು ಏನಾದರೂ ಕೊತ್ತಂಬರಿನ ಹಾಕಿ ಬೇಯಿಸ್ಕೊಂಬಿಟ್ರೆ. ಅದಕ್ಕೆ ಟೊಮೆಟೊ ಎಲ್ಲ ಆದಮೇಲೆ ಕೊನೆಯಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೋಬೇಕು. ನೋಡಿರಿ, ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿರಿ, ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಗಿದೆ. ಈಗ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ಇನ್ನು ಚಪಾತಿಗೆ, ದೋಸೆಗೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಟೇಸ್ಟಿಯಾದಂತಹ ರುಚಿಕರವಾದಂತಹ ಟೊಮೆಟೊಕಾಯಿಯ ಚಟ್ನಿ ರೆಡಿಯಾಗಿದೆ. ಆಫೀಸಿಗೆ ಹೋಗೋರಿಗೆ, ಲಂಚ್ ಬಾಕ್ಸಿಗೆ ಬೇಗನೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಈ ರೆಸಿಪಿನ ನೆನ್ಪು ಮಾಡ್ಕೊಳ್ಳಿ. ಥ್ಯಾಂಕ್ ಯು.